ಲಕ್ಷ್ಮೀ ತಿಮ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಆಷಾಢ 2ನೇ ಶುಕ್ರವಾರ ಅಂಗವಾಗಿ ಅಷ್ಟಮಹಾಲಕ್ಷ್ಮಿ ಯಾಗವನ್ನು ಹೋಮವನ್ನು ನೆರವೇರಿಸಲಾಯಿತು. ವಿಶ್ವಕ್ಷೇನ ಆರಾಧನೆ, ಶುದ್ಧಿ ಪುಣ್ಯ, ಕಲಶಾರಾಧನೆ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿರೋರಿಗೆ ಲಕ್ಷ್ಮಿ ವಿಗ್ರಹ ಕೊಟ್ಟಿದ್ದಾರೆ. ಸುಮಂಗಳಿಯರು ತುಂಬಾ ಜನ ಬಂದು ಕುಂಕುಮಾರ್ಚನೆಗೆ ತುಂಬಾ ಜನ ಕೂತಿದ್ರು. ಈ ಅಷ್ಟಲಕ್ಷ್ಮಿ ಯಾಗವನ್ನು ಇನ್ನು ಮುಂದೆ ಪ್ರತಿ ವರ್ಷನೂ ಆಚರಿಸಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆಷಾಢ ಮಾಸ ಅಂದ್ರೆ ಕೆಲವೊಬ್ರು ಮೂಗು ಮುರಿತಾರೆ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತೆ. ಲೋಕ ಕಲ್ಯಾಣಾರ್ಥಕವಾಗಿ ಹೋಮ ಹವನಗಳು ಯಜ್ಞಗಳು ಕೂಡ ನಡೆಯುತ್ತವೆ. ಅಂತಹದ್ದೇ ಒಂದು ಕಾರ್ಯಕ್ರಮ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಆನೇಕಲ್ ಪಟ್ಟಣದಲ್ಲಿ ನೆಲೆಸಿರುವಂತಹ ಇತಿಹಾಸ ಪ್ರಸಿದ್ಧ ಶ್ರೀ ತಿಮ್ಮರಾಯ ಸ್ವಾಮಿಯ ದೇಗುಲದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ 2 ದಿನಗಳ ಕಾಲ ವಿಶೇಷವಾದಂತಹ ಪೂಜೆಗಳು ಆಯೋಜನೆಗೊಂಡಿತ್ತು. ಮೊದಲನೆಯ ದಿನ ಪುಷ್ಪಯಾಗವನ್ನ ಆಯೋಜಿಸಲಾಗಿತ್ತು. 2ನೆಯ ದಿನ ಅಷ್ಟಲಕ್ಷ್ಮಿ ಯಾಗ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಈ ಒಂದು ಅಷ್ಟಲಕ್ಷ್ಮಿ ಯಾಗ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿನ ತಾಯಂದಿರು ಸಹೋದರಿಯರು ಭಾಗವಹಿಸಿದ್ದರು. ವಿಧಿ ವಿಧಾನಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥಕವಾಗಿಯೇ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಚರಿತ್ರಾ ಕುಂಕುಮ ಸಿಂಧೂರಾಣಿ ಸಮರ್ಪಯಾಮಿ. ಸ್ವಾಮಿ ಅರ್ಚಕರಿರ್ತಾರೆ, ಅರ್ಚಕರು ಆಶೀರ್ವಾದ ಮಾಡಿಕೊಡ್ತಾರೆ. ನೀವು ನಿಮ್ಮ ಮನೆಯಲ್ಲಿ ಹೌದು, ಹೀಗೆ ವಿಧಿವಿಧಾನಗಳೊಂದಿಗೆ ಈ ಒಂದು ಅಷ್ಟಲಕ್ಷ್ಮಿ ಯಾಗ ಕಾರ್ಯಕ್ರಮ ಆನೇಕಲ್ ಪಟ್ಟಣದಲ್ಲಿ ನೆಲೆಸಿರುವಂತಹ ಇತಿಹಾಸ ಪ್ರಸಿದ್ಧ ಶ್ರೀ ತಿಮ್ಮರಾಯ ಸ್ವಾಮಿಯ ದೇವಾಲಯದಲ್ಲಿ ಆಯೋಜನೆಗೊಂಡಿತ್ತು. ಆನೇಕಲ್ ಪಟ್ಟಣವನ್ನ ಸಹದೇವಪುರ ಅಂತಲೂ ಕೂಡ ಕರಿತೇವೆ. ಇದಕ್ಕೆ ಇತಿಹಾಸ ಉಂಟು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಗವಂತನ ಈ ಒಂದು ತಾಯಿ ಅಷ್ಟಲಕ್ಷ್ಮಿಯ ಕಾರ್ಯಕ್ರಮದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಭಾಗವಹಿಸಿದ್ದ ಆ ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಈ ಯಾಗದ ಬಗ್ಗೆ ಪ್ರಧಾನ ಅರ್ಚಕರು ಏನೇನು ವಿವರಗಳನ್ನು ಹಂಚಿಕೊಂಡರು ನೋಡೋಣ ಬನ್ನಿ. ಲಕ್ಷ್ಮಿ ತುಂಬ ತೊಳಗುತ್ತಾರೆ. ಸ್ವಾಮಿ ಹೇಳಿದಂತೆ ಕಾಟಾಚಾರ ಮಾಡಿದ್ರೆ ಖಂಡಿತ ಬರಲ್ಲ. ಭಕ್ತಿ ಶ್ರದ್ಧೆಯಿಂದ ಮಾಡಿ ಖಂಡಿತವಾಗ್ಲೂ ಸ್ವಾಮಿ ನಿಮಗೆ ಒಲಿತಾರೆ. ಓಂ ಅನಂತಲಕ್ಷ್ಮಿಯಾಯ ನಮಃ. ಓಂ ನಂದನ್ಯೇ ನಮಃ. ಓಂ ಧನಲಕ್ಷ್ಮಿಯೇ ನಮಃ. ಓಂ ನಿತ್ಯಪ್ರದಾಯಕೃತೇ ನಮಃ. ಓಂ ಸಂಹಾತ್ರೇ ನಮಃ. ಓಂ ಭಕ್ತಾನುಗ್ರಹಕಾರಿಣ್ಯೇ ನಮಃ. ಓಂ ಈಶಾವಾಸಾಯ ನಮಃ. ಓಂ ಮಹಾಮಾಯಾಯ ನಮಃ. ಓಂ ಮಾಲಿಕಾಬೀಜರೂಪಿಣ್ಯೇ ನಮಃ. ಓಂ ನಿತ್ಯಾನಂದಾಯ ನಮಃ. ಓಂ ನಿತ್ಯಬೋಧಾಯ ನಮಃ. ಓಂ ನಾದಿನ್ಯೇ ನಮಃ. ಓಂ ಜನಮೋಹಿನ್ಯೇ ನಮಃ. ಓಂ ಸತ್ಯಪ್ರತ್ಯಯ ನಮಃ. ನಿರ್ಗಾಮ್ಯೇ ನಮಃ. ಓಂ ವೇದೋಕ್ತ ನಮಃ. ಓಂ ವೇದೋಕ್ತ ವಿಜಯೋಕ್ತಮಾಯ ನಮಃ. ಓಂ ಲೋಕಾಯ ನಮಃ. ಓಂ ಲಕ್ಷ್ಮ್ಯಾಯ ನಮಃ. ಓಂ ಪಾರ್ವತೀ ನಮಃ. ಓಂ ಪರಮಾಯ ನಮಃ. ಓಂ ಬ್ರಹ್ಮವಿದ್ಯಾಯ ನಮಃ. ಓಂ ಲೋಕಾಯ ನಮಃ. ದೇವಸ್ಥಾನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮನೂ ತುಂಬ ಚೆನ್ನಾಗಾಗತ್ತೆ. ಪ್ರತಿ ವರ್ಷ ಪುಷ್ಪಯಾಗ ನಡೆಯುತ್ತೆ. ಇವತ್ತು ಹೋಮ ಮಾಡಿದ್ದಾರೆ, ಕುಂಕುಮಾರ್ಚನೆ ಮಾಡಿದ್ದಾರೆ.
ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿರೋರಿಗೆ ಲಕ್ಷ್ಮೀ ವಿಗ್ರಹ ಕೊಟ್ಟಿದ್ದಾರೆ. ಅವರವರು ಪೂಜೆ ಮಾಡಿರೋ ವಿಗ್ರಹ ಅವ್ರಿಗೆ ಕೊಟ್ಟಿದ್ದಾರೆ. ಪೂಜೆ ಪುನಸ್ಕಾರ ಎಲ್ಲ ತುಂಬ ಚೆನ್ನಾಗಾಗಿದೆ. ದೇವ್ರಿಗೆ ಅಭಿಷೇಕ, ದೇವರು ಒಂದು ಶಕ್ತಿ, ದೇವರು ತುಂಬ ಶಕ್ತಿ ಉಳ್ಳ ದೇವರು. ಇದು ತುಂಬ ಚೆನ್ನಾಗಾಗಿದೆ. ಪ್ರತಿ ವರ್ಷ ಹೀಗೆ ನಡೀಲಿ. ಇದೇ ಫಸ್ಟ್ ಟೈಮ್ ಲಕ್ಷ್ಮೀ ಪೂಜೆ ಮಾಡಿರೋದು. ಪ್ರತಿ ವರ್ಷ ಹೀಗೆ ನಡೀಲಿ ಅಂತ ಪ್ರಾರ್ಥನೆ ಸ್ವಾಮಿ. ज्ञानदायिन्ये नमः ज्ञानदायिन्ये नमः पराजिता पिता नारदाय नमः संवीराय नमः नमो जीवन्ये शिकाराय नमः नलाटे चन्द्र चन्द्राय नमः भ्रमते वाष्पदाय कालाय नमः. ಹೌದು, ಅಷ್ಟಲಕ್ಷ್ಮಿ ಯಾಗದಿಂದ ಎಲ್ಲರಿಗೂ ಒಳಿತಾಗುತ್ತದೆ, ಲೋಕ ಕಲ್ಯಾಣವಾಗುತ್ತೆ ಎಂಬಂತಹ ನಂಬಿಕೆಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. कृपया देव शरणागत वत्सल अन्यतम शरणं नास्ति रक्षो कुलदेवताभ्यो नमः रक्ष रक्षो ಪ್ರತಿ ವರ್ಷವೂ ನಡೆಯತಕ್ಕಂಥ ಆಷಾಢ ಮಾಸದಲ್ಲಿ ಒಂದು ದಿವಸ ಪುಷ್ಪಯಾಗವನ್ನು ಹಮ್ಮಿಕೊಳ್ಳಲಾಯಿತು. ತದನಂತರ ಇವತ್ತಿನ ದಿವಸ ಬೆಳಿಗ್ಗೆಯಿಂದಲೂ ವಿಶೇಷವಾಗಿ ಶುದ್ಧಿ ಪುಣ್ಯಾಹವಾಯಿತು. ಅದಾದ ಮೇಲೆ ವಿಶ್ವಕ್ಷೇನ ಆರಾಧನೆ, ಶುದ್ಧಿ ಪುಣ್ಯಾಹ, ಕಲಶಾರಾಧನೆ, ಅಷ್ಟಮಹಾಲಕ್ಷ್ಮಿ ಯಾಗ ಆಯಿತು. ಇವತ್ತಿನ ದಿವಸ ಎಲ್ಲರೂ ಭಕ್ತ ಮಹಾಶಯರು ಎಲ್ಲರೂ ಸೇರಿ ಭಗವಂತನ ಕೃಪೆಗೆ ಪಾತ್ರರಾಗಿ ಇವತ್ತಿನ ದಿವಸ ತೀರ್ಥ ಪ್ರಸಾದ ತೆಗೆದುಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನೇನ್ ಮಾತನಾಡಿದ್ರು ನೋಡೋಣ ಬನ್ನಿ. ಲಕ್ಷ್ಮೀ ತಿಮ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಆಷಾಢ 2ನೇ ಶುಕ್ರವಾರ ಅಂಗವಾಗಿ ವಿಶೇಷವಾದಂಥ ಪುಷ್ಪಯಾಗವನ್ನು ಅಂಗಮಿಸಿದರು. ಅದೇ ರೀತಿಯಾಗಿ ಇವತ್ತಿನ ದಿವಸ ವಿಶೇಷವಾದಂಥ ಅಷ್ಟಮಹಾಲಕ್ಷ್ಮಿ ಯಾಗವನ್ನು ಹೋಮವನ್ನು ನೆರವೇರಿಸಲಾಯಿತು. ಭಕ್ತ ಮಹಾಶಯರು ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿ ಆ ಅಮ್ಮನವರ ಕೃಪಾ ಆಶೀರ್ವಾದದೊಂದಿಗೆ
ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀ ತಿಮ್ಮರಾಯ ಸ್ವಾಮಿಯ ಒಂದು ಕೃಪಾ ಆಶೀರ್ವಾದವನ್ನು ಪಡೆದರು. ಅಷ್ಟಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳ ಜೊತೆಗೆ ಈ ಒಂದು ದೇಗುಲಕ್ಕೆ ವಿಶೇಷವಾದಂಥ ಅಲಂಕಾರವನ್ನ ಶ್ರೀ ತಿಮ್ಮರಾಯ ಸ್ವಾಮಿಯ ಮೂರ್ತಿಗೆ ವಿಶೇಷವಾದಂಥ ಪೂಜೆ ಮತ್ತು ಅಲಂಕಾರವನ್ನ ಮಾಡಲಾಗಿತ್ತು. ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇನ್ನಷ್ಟು ಭಕ್ತರುಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. ಮಹಾಲಕ್ಷ್ಮಿ ಹೋಮ ಅಂತ ಎಲ್ಲ ಕಡೆ ಮಾಡ್ತಾರೆ, ಅಷ್ಟಲಕ್ಷ್ಮಿ ಹೋಮ ಎಲ್ಲೂ ಮಾಡೋದಿಲ್ಲ, ತುಂಬ ಕಡಿಮೆ. ನಮ್ಮ ದೇವಸ್ಥಾನದಲ್ಲಿ ಅದು ನೆರವೇರಿದೆ, ತುಂಬ ಖುಷಿ ಆಗುತ್ತೆ. ಅಷ್ಟೇ ಜನ ಸೇರ್ಕೊಂಡಿದ್ದಾರೆ. ಸುಮಂಗಳಿಯರು ತುಂಬ ಜನ ಬಂದು ಕುಂಕುಮಾರ್ಚನೆಗೆ ತುಂಬ ಜನ ಕೂತಿದ್ರು. ಇಲ್ಲಿ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ರಿಗೂ ಧನ್ಯವಾದ ನಾವು ಹೇಳಬೇಕು. ನಮ್ಮ ಮನೆ ದೇವರು, ನಾನು ಫಸ್ಟು ಪೂಜೆಗೆ ಬಂದಿದ್ದೀನಿ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪೂಜೆ. ತಮಿಳ ಸ್ವಲ್ಪ ನೀವು ಅಷ್ಟಲಕ್ಷ್ಮಿ ಯಾಗ ಅಂತ ಮಾಡಿದ್ದೀವಿ. ಇದಕ್ಕೆ ಸಾವಿರಾರು ಜನಗಳು ಬಂದಿದ್ದಾರೆ ಸುತ್ತಮುತ್ತಲ ಊರುಗಳಿಂದ. ಈ ಅಷ್ಟಲಕ್ಷ್ಮಿ ಯಾಗವನ್ನು ಇನ್ನು ಮುಂದೆ ಪ್ರತಿ ವರ್ಷವೂ ಆಚರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಿನ್ನೆ ತಾನೇ ಇದಿತ್ತು, ಪುಷ್ಪಯಾಗ ಇತ್ತು, ಅದಕ್ಕೂ ಸಾವಿರಾರು ಜನ ಸೇರಿದ್ರು. ನೆಕ್ಸ್ಟು ಶ್ರಾವಣ ಮಾಸ ಬರುತ್ತೆ. ಶ್ರಾವಣ ಮಾಸದಲ್ಲಿ ಪ್ರತಿ 4 ವಾರ ಅಂದರೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 5ನೇ ತಾರೀಕುವರೆಗೂ 4 ವಾರ ಬರುತ್ತೆ ಶ್ರಾವಣ ಶನಿವಾರಗಳು. ಶ್ರಾವಣ ಶನಿವಾರದೊಳಗೂ ಅಷ್ಟೇ ಪ್ರತಿದಿನ ಸಾವಿರಾರು ಜನ ಸೇರ್ತಾರೆ. ಸಾವಿರಾರು ಜನಕ್ಕೂ ಭಕ್ತಾದಿಗಳಿಂದಲೇ ಪ್ರಸಾದ ಆಗುತ್ತೆ. ನಮ್ಮ ತಿಮ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನೂತನವಾಗಿ ಕಲ್ಯಾಣಿಯನ್ನು ದೊಡ್ಡದಾಗಿ ಕಟ್ತಾ ಇದ್ದೀವಿ. ಇದು ಶ್ರಾವಣ ಶನಿವಾರ 4ನೇ ವಾರ ಅಂದರೆ 5ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ
ಇದು ಈ ವರ್ಷನೇ ಓಪನ್ ಆಗ್ತಾ ಇದೆ. ತೆಪ್ಪೋತ್ಸವ ಅವತ್ತೇ ತೆಪ್ಪೋತ್ಸವನೂ ಇಟ್ಕೊಂಡಿದ್ದೀವಿ. ಎಲ್ಲರೂ ಭಕ್ತಾದಿಗಳು ಬಂದು ಅದನ್ನು ನೋಡಿ ಆನಂದಿಸ್ಬೇಕಂತ ನಾವು ದೇವಸ್ಥಾನದ ಪರವಾಗಿ ಕೋರ್ಕೊಂತೀವಿ. ದಯವಿಟ್ಟು ಹಿಂದೆ ಹೋಗ್ಬೇಕು ಅಮ್ಮ, ಒಂದು ನಿಮಿಷ ಮಾಮ. ಒಟ್ನಲ್ಲಿ ಆನೇಕಲ್ ಪಟ್ಟಣದಲ್ಲಿ ನೆಲೆಸಿರುವಂತಹ ಇತಿಹಾಸ ಪ್ರಸಿದ್ಧ ಭಗವಂತ ಶ್ರೀ ತಿಮ್ಮರಾಯ ಸ್ವಾಮಿಯ ದೇಗುಲದಲ್ಲಿ ಆಯೋಜನೆಗೊಂಡಿದ್ದ ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಾಗವಹಿಸಿ ತಾಯಿ ಅಷ್ಟಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.